ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಕ್ಸ್. ಯಾವಾಗಲಾದರೂ ಒಮ್ಮೆ ಸಾಂಬಾರು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಅಥವಾ ಟೈಮ್ ಇಲ್ಲ ಅಂದಾಗ ಸಾಂಬಾರು ಮಾಡೋದಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡಬಹುದು. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರಗೋಗುತ್ತೆ. ಈ ಬ್ರಿಂಜಾಲ್ ಫ್ರೈಯನ್ನು ರೆಡಿ ಮಾಡಿಕೊಂಡ್ರೆ ನೀವು ವೈಟ್ ರೈಸ್ ಜೊತೆ, ದೋಸೆ ಜೊತೆ ಅಥವಾ ಯಾವುದೇ ರೈಸ್ ಬಾತ್ ಜೊತೆ ಇದನ್ನು ನಾವು ಹಾಕ್ಕೊಂಡು ತಿನ್ನಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಕಡೆಗೆ 2 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಕೆಂಪಣ್ಣ ಬರೋವರೆಗೂ ಹುರ್ಕೋಬೇಕು. ಇವಾಗ ನಾವು ಅದೇ ಕಡೆಗೆ 1 ಸ್ಪೂನಷ್ಟು ಎಳ್ಳನ್ನು, ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ, ತಣ್ಣಗಾಗೋಕ್ಕೆ ಬಿಡೋಣ. ಇದು ತಣ್ಣಗಾದ ನಂತರ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಇವನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಚಕ್ಕೆ, ಲವಂಗ, ಜೊತೆಗೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ, ಹಾಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಬೆಳ್ಳುಳ್ಳಿ ಎಸಳನ್ನು, ಒಂದು 10 ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಸಾಕಾಗತ್ತೆ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇದರಲ್ಲಿ ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಸೇರಿಸ್ಕೊಂಡು ಈ ರೀತಿ ತರಿಯಾಗಿ ರುಬ್ಕೊಬಂದರೆ ಸಾಕಾಗತ್ತೆ. ಅಷ್ಟೊಂದು ನುಣ್ಣಗೇನೂ ಬೇಡ, ಅಷ್ಟೊಂದು ತರಿಯಾಗೂ ಬೇಡ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡು ಬಂದಿರತಕ್ಕಂಥ ಮಸಾಲೆನ ಈ ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ಸಾಂಬಾರು ಖಾಲಿ ಆಗಿದ್ದರೆ ಪಟ್ಟಂತ ಇದನ್ನು ರೆಡಿ ಮಾಡಿಕೊಂಡು ಅನ್ನದ ಜೊತೆ ಇದನ್ನು ತಿನ್ನಬಹುದು. ಇವಾಗ ಬದನೆಕಾಯನ್ನು ಶುದ್ಧವಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. ಈ ರೀತಿ ದಪ್ಪ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಸಾಫ್ಟಾಗಿ ಬೇಯುತ್ತೆ. ಇವಾಗ ನಾವು ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ನಂತರ ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬದನೆಕಾಯಿ ಬೇಗ ಕಪ್ಪಾಗುತ್ತೆ. ನಾವು ಇದನ್ನು ಸರ್ಕಲ್ ಟೈಪಲ್ಲಿ ಎಲ್ಲ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನಾವು ಈ ರೆಸಿಪಿನ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಾದರೆ ಇದನ್ನು ತಣ್ಣೀರಲ್ಲಿ ಹಾಕಿ ಇಟ್ಕೊಂಡ್ರೆ ಹಾಗೆ ಇರುತ್ತೆ, ಕಪ್ಪಾಗ್ದಿರ ಸ್ವಲ್ಪ ಹೊತ್ತು. ಕಟ್ ಮಾಡ್ಕೊಂಡ ತಕ್ಷಣ ಇದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಹೋಳುಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ನಂತರ ಇವನ್ನು ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಮಸಾಲೆ ಇಟ್ಟಾಗ ಚೆನ್ನಾಗಿ ಇವಕ್ಕೆ ಹಿಡಿಯುತ್ತೆ. ಎಲ್ಲ ಪೀಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ, ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರಗೋಗುತ್ತೆ, ಅಷ್ಟು ಚೆನ್ನಾಗಿ ಇದು ಫ್ರೈ ಆಗುತ್ತೆ. ಇದೆಲ್ಲ ಸಿದ್ಧ ಮಾಡಿಕೊಂಡು ನಾವು ಇವಕ್ಕೆ ಮಸಾಲೆನ ಹಚ್ಕೊಳ್ಳೋಣ. ಈ ರೀತಿ ಎಷ್ಟು ಮಸಾಲೆ ಇರಿಸುತ್ತೋ ಅಷ್ಟನ್ನು ನೀಟಾಗಿ ಎಲ್ಲ ಹೋಳುಗಳಿಗೂ ಹಚ್ಕೊಳ್ಳೋಣ. ಈ ಮಸಾಲೆಯನ್ನು ಹಚ್ಕೊಳ್ಳೋದಕ್ಕಿಂತ ಮೊದಲು ನಾವು ಕೈಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಚ್ಕೊಂಡು ನಂತರ ಮಸಾಲೆಯನ್ನು ಮುಟ್ಟಿದ್ರೆ ಕೈ ಉರಿ ಆಗೋದಿಲ್ಲ. ಸ್ವಲ್ಪ ಜನಕ್ಕೆ ಮಸಾಲೆ ಅಥವಾ ಖಾರದ ಪದಾರ್ಥ ಮುಟ್ಟಿದ್ರೆ ಕೈ ಉರಿ ಆಗುತ್ತೆ. ಆ ಮಸಾಲೆ ಮುಟ್ಟೋದಕ್ಕಿಂತ ಮೊದಲು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ನಂತರ ತವನ ಬಿಸಿ ಮಾಡಿಕೊಂಡು ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಬದನೆಕಾಯಿ ಹೋಳುಗಳನ್ನು ಇಟ್ಕೊಂಡು 2 ಕಡೆ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಕಿರ್ತಕ್ಕಂಥ ಮಸಾಲೆ ಎಲ್ಲ ಈ ಹೋಳುಗಳಿಗೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಈ ಮಸಾಲೆ ಫ್ರೈ ಆಗೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮೇಲೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊತ 2 ಕಡೆ ಕೆಂಬಣ್ಣ ಬಂದು ಬದನೆಕಾಯಿ ಸಾಫ್ಟಾಗಿ ಫ್ರೈ ಆಗಬೇಕು. ಅಷ್ಟರವರೆಗೂ ನಾವು 2 ಕಡೆ ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ವೈಟ್ ರೈಸ್ ಜೊತೆ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಈ ಮಸಾಲೆ ಅಂತೂ. ಸ್ವಲ್ಪ ಹೊತ್ತು ಮುಚ್ಚಳ ಬೇಯಿಸ್ಕೊಂಡ್ರೆ ಬೇಗನೆ ಇದು ಬೆಂದೋಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಕೆಂಬಣ್ಣ ಬಂದು ಬದನೆಕಾಯಿ ಹೋಳೆಲ್ಲ ಚೆನ್ನಾಗಿ ಬೇಯಬೇಕು. ಅಷ್ಟರವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ
ಬದನೆಕಾಯಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಕೆಂಬಣ್ಣ ಬರೋವರೆಗೂ ಹಾಗೆ ಬದನೆಕಾಯಿ ಸಾಫ್ಟಾಗಿ ಬೆಂದಿರಬೇಕು. ಅಷ್ಟರವರೆಗೂ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಬಂದಿರುತ್ತೆ. ಎಷ್ಟೊಂದು ಸಾಫ್ಟಾಗಿರುತ್ತೆ ಅಂದರೆ ಬೆಣ್ಣೆ ಥರ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡತ್ತೆ. ಇದನ್ನು ನಾವು ವೈಟ್ ರೈಸ್ ಜೊತೆ ಆದರೂ ತಿನ್ನಬಹುದು ಅಥವಾ ದೋಸೆ ಜೊತೆ ತಿನ್ನಬಹುದು. ಯಾವುದಾದ್ರೂ ರೈಸ್ ಬಾತ್ ಮಾಡಿದರೆ ಅದರ ಜೊತೆ ಸಹ ತಿನ್ನಬಹುದು. ಹಾಗೇನೂ ಸಹ ಇದನ್ನು ತಿನ್ಕೋಬಹುದು. ಬದನೆಕಾಯಿ ಹೋಳು ತುಂಬ ಟೇಸ್ಟಿಯಾಗಿರುತ್ತೆ. ಆವತ್ತು ನಾವು ರೈಸ್ ಬಾತನ್ನು ಮಾಡಿದ್ದೆ, ಅದ್ರ ಜೊತೆ ತಿಂತಾಯಿದ್ದೀವಿ. ವೈಟ್ ರೈಸ್ಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.